ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಮಾರನೆಯ ದಿನ ಬೆಳಗ್ಗೆ ತಿಂಡಿಯ ಹೊತ್ತಿಗೆ ಅಮ್ಮ, ಅಪ್ಪಾಜಿ, ತಾತ, ಅಜ್ಜಿ, ಅದು ಇವತ್ತು ರಾತ್ರಿ ನಾವು ಮನೆಗೆ ಬರಲ್ಲ, ಇವರ ಪುಟ್ಟ ಮನೆ ಇದೆಯಲ್ಲ ಅಲ್ಲಿಗೆ ಹೋಗ್ತೀವಿ, ಒಟ್ಟಿಗೆ ನಾಡಿದ್ದು ಸಂಜೆ ಬರ್ತೀವಿ ಎನ್ನುತ್ತಾಳೆ ಋತ್ವಿ. ವಾಮನ್, ಹೌದಾ ಮಗನೇ, ಏನು ವಿಶೇಷ ಎಂದರೆ, ದ್ವಾರಕನಾಥ್, ನನಗೂ ಹೇಳು ಮೊಮ್ಮಗನೇ, ನಾವು ಬರ್ತೀವಿ, ಎಲ್ಲ ಒಟ್ಟಿಗೆ ಸೇರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಎಂದು ಹಾಸ್ಯ ಮಾಡುತ್ತಾರೆ. ಹೊಯ್, ಓಲ್ಡ್ ಏಜ್ ಹೋಮ್, ಹೋಗಿ ಪುಸ್ತಕದೊಳಗೆ ಮುಚ್ಚಿಟ್ಟಿರುವ ಕಲ್ಲು ಸಕ್ಕರೆಯನ್ನು ಕದ್ದು ತಿನ್ನು. ಇನ್ನು ಮಿಸ್ಟರ್ ಚಟರ್ಜಿ ಅವರೇ, ಮಂಚದಡಿಯಲ್ಲಿ ಮುಚ್ಚಿಟ್ಟ ಎಣ್ಣೆ ಬಾಟಲ್ನ ನಿಮ್ಮ ವೈಫ್ಗೆ ಸಿಗದಂತೆ ನೋಡ್ಕೊ. ಅದು ಬಿಟ್ಟು ಗಂಡ ಹೆಂಡತಿಯ ನಡುವೆ ನಂದೆಲ್ಲಿಡ್ಲಿ ಅಂತ ಬರಬೇಡಿ. ಮಗ 2ನೇ ಸಲ ಹೊಸದಾಗಿ ಮದುವೆ ಆಗಿದ್ದಾನೆ, ಅವನಿಗೆ ಫಸ್ಟ್ ನೈಟ್ ವ್ಯವಸ್ಥೆ ಮಾಡೋಣ, ಇನ್ನೊಮ್ಮೆ ಹನಿಮೂನ್ಗೆ ಕಳುಹಿಸಿಕೊಡೋಣ, ಅಥವಾ ಮಗ ಸೊಸೆ ಇಬ್ಬರಿಗೂ ಪ್ರೈವೇಸಿ ಕಲ್ಪಿಸಿ ತೀರ್ಥಯಾತ್ರೆಗೆ ಹೋಗೋಣ ಎನ್ನುವ ಒಳ್ಳೆಯ ಬುದ್ಧಿಯೇ ಇಲ್ಲ ಇವಕ್ಕೆ. ಎಲ್ಲನೂ ನಾವೇ ಮಾಡ್ಕೋಬೇಕು, ಏನು ಪೇರೆಂಟ್ಸೋ ಇವರು ಎಂದು ಗದರಿದಂತೆ ಹೇಳಿ ತಿಂಡಿ ಖಾಲಿ ಮಾಡಿ ಎದ್ದ ರುಷ್. ಲೇ ಇವಳೆ, ಬೇಗ ಬಾ. ಡ್ಯಾಡಿ, ನೀನು ಜವಳಿ ಆಫೀಸ್ಗೆ ಹೋಗು, ನಾನು ನನ್ನ ಹೆಂಡತಿಯ ಜೊತೆ ಕನ್ಸ್ಟ್ರಕ್ಷನ್ ಸೈಟ್ ಮತ್ತು ಕನ್ಸ್ಟ್ರಕ್ಷನ್ ಆಫೀಸ್ಗೆ ಹೋಗ್ತೀನಿ ಎನ್ನುತ್ತಾನೆ. ಅವನ ಜೋರಿನ ಧಾಟಿಗೆ ಜೋರು ಮಾಡುತ್ತಾ ಅವನು ಕೇಳಿದ ಮಾತುಗಳಿಗೆ ಎಲ್ಲರಿಗೂ ನಗು ಬಂದಿತು. ಆದರೂ ಜೋರಾಗಿ ನಕ್ಕರೆ ಇಷ್ಟು ದಿನಗಳಿಂದ ಅವನು ಮರೆತಿದ್ದ ಸಿಗ್ನೇಚರ್ ಸ್ಟೈಲ್ನ ನೆನಪು ಮಾಡಿ ಬಿಡ್ತಾನೆ ಎಂದುಕೊಂಡು ಸುಮ್ಮನಾಗುತ್ತಾರೆ. ಅವನೊಂದಿಗೆ ಆಫೀಸಿಗೆ ಹೊರಡುವ ಋತ್ವಿ, ಅವಳು ಮೊದಲ ಸಲ ಅಲ್ಲಿ ಉಳಿಯಲು ಬಂದಾಗ ಅವನೊಂದಿಗೆ ಸೇರಿ ನೆಟ್ಟಿದ್ದ ಸ್ಫಟಿಕ ಗಿಡದ ಬಳಿ ಹೋಗಿ ಬರುವಾಗ, ಲೇ ಇವಳೆ, ಅದು ಹೂವು ಬಿಡಲ್ಲ, ನೀನು ಹೋಗಿ ಚೆಕ್ ಮಾಡೋದನ್ನು ಕೂಡ ಬಿಡಲ್ಲ, ಎಲ್ಲ ಆಗೋ ಸಮಯಕ್ಕೆ ಆಗುತ್ತೆ ಬಿಡು ಎನ್ನುವ ರುಷ್ಗೆ, ನಾವು ನೆಟ್ಟ ಗಿಡದಲ್ಲಿ ಹೂವು ಕಾಯಿ ಬಿಟ್ಟಾಗ ಎಷ್ಟು ಖುಷಿಯಾಗುತ್ತೆ ಅಂತ ನಿನಗೇನು ಗೊತ್ತು, ಆ ಎಲ್ಲ ಗಿಡಗಳಲ್ಲಿ ಹೂವು ಬಿಟ್ಟಾಗ ಎಷ್ಟು ದೊಡ್ಡ ಮಾಲೆ ಆದರೂ ಪೂರ್ತಿಯಾಗಿ ನಾನೇ ಮುಡ್ಕೋತೀನಿ ಎನ್ನುತ್ತಾಳೆ ಋತ್ವಿ. ಬಳಿಕ ಇಬ್ಬರು ಆಫೀಸ್ ಕಡೆಗೆ ಮುಖ ಮಾಡ್ತಾರೆ. ಸಂಜೆ ವಾಪಸ್ ಬರುವಾಗ, ಲೇ ಇವಳೆ, ಯಾಕೆ ಆ ಮನೆಗೆ ಹೋಗ್ತಾ ಇದೆಯಾ, ನಮ್ಮ ಪುಟ್ಟ ಮನೆಗೆ ಹೋಗೋಣ ನಡಿಯೇ ಇವಳೆ, ನೀನು ಕೊಟ್ಟ ಮಾತನ್ನು ಮರೆತು ಬಿಟ್ಯಾ, ತಾಳಿ ಕಟ್ಟಿದ ಗಂಡನಿಗೆ ಯಾವಾಗಲೂ ಹೀಗೆ ಮೋಸ ಮಾಡ್ತಾ ಇದ್ರೆ ದೇವರು ಮೆಚ್ಚಲ್ಲ ಕಣೆ ಇವಳೆ, ನಾನು ಮಲ್ಲಿಗೆ ಹೂವು ತೆಗೆದುಕೊಳ್ಳೋಣ ಅಂತ ಇದ್ದೆ, ನೀನು ನೋಡಿದರೆ ಹೀಗೆ ಮಾತಿಗೆ ತಪ್ಪುತ್ತಿದ್ದೀಯಾ ಎಂದು ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ದ ರುಷ್ಕೆ, ಹೇ ಹಂದಿ, ಸ್ವಲ್ಪ ಬಾಯಿ ಮುಚ್ಚು, ನಿನ್ನ ತಾತ ಕಾಲ್ ಮಾಡಿ ಅರ್ಜೆಂಟಾಗಿ ಮನೆಗೆ ಬರೋದಕ್ಕೆ ಹೇಳಿದರು, ಹೋಗಿ ಅದೇನು ಅಂತ ವಿಚಾರಿಸಿ ಮತ್ತೆ ಅಲ್ಲಿಗೆ ಹೋಗೋಣ ಎಂದು ಗದರುತ್ತಾಳೆ ಋತ್ವಿ. ಅವಳ ಮಾತುಗಳನ್ನು ಕೇಳಿದವನ ಕೋಪ ಈಗ ತಿರುಗಿದ್ದು ತಾತನ ಕಡೆಗೆ. ಮೊದಲು ಆ ಓಲ್ಡ್ ಏಜ್ ಹೋಮ್ಗಳನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಡ್ತೀನಿ ಇರು ಎಂದು ಮುಖದುಮ್ಮಿಸಿಯೇ ಕೂರುತ್ತಾನೆ. ಆದರೆ ಅವನು ತಿಳಿದಂತೇನೂ ಇರಲಿಲ್ಲ. ಇವರಿಬ್ಬರು ಹೋದ ಕೂಡಲೇ, ಬಾಯ್ ಮೊಮ್ಮಗನೇ, ನಾವೆಲ್ಲ ನಿನ್ನ ಡ್ಯಾಡಿಯ ಫ್ರೆಂಡ್ನ ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿಗೆ ಹೋಗ್ತಾ ಇದ್ದೀವಿ, ಎಂಜಾಯ್ ಯುವರ್ ಫಸ್ಟ್ ನೈಟ್ ಎಂದು ಅವನ ಕಿವಿಯಲ್ಲಿ ಪಿಸು ನುಡಿಯುತ್ತಾರೆ ದ್ವಾರಕನಾಥ್. ಆಗಲೂ ರುಷ್ ಹುಬ್ಬುಗಂಟಿಕ್ಕಿ ನೋಡುವಾಗ ದಾಮಿನಿ ಮತ್ತು ಅಜ್ಜಿ ಋತ್ವಿಯನ್ನು ಕರೆದುಕೊಂಡು ಹೋಗುತ್ತಾರೆ. ಅದೇ ಸಮಯಕ್ಕೆ ರುಷ್ನ ಭುಜ ಬಳಸಿ ತಾತನ ರೂಮಿಗೆ ಕರೆದುಕೊಂಡು ಬರುವ ವಾಮನ್, ನಿನಗೆ ಜನ್ಮ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಮಗನೇ, ಅಟ್ಲೀಸ್ಟ್ ಇದನ್ನಾದರೂ ಮಾಡಲೇಬೇಕು ಅಂತ ನಿನ್ನ ಮೊದಲ ರಾತ್ರಿಗೆ ವ್ಯವಸ್ಥೆ ಮಾಡಿದ್ದೀನಿ ಎನ್ನುತ್ತಾ ಅವನಿಗೆ ಪಂಚೆ ಮತ್ತು ಶರ್ಟ್ ಕೊಡ್ತಾರೆ. ಆಗ 1-2 ನಿಮಿಷ ಅವರನ್ನೇ ನೋಡುವ ರುಷ್ ಅವರ ಮುಖದ ಮೇಲಿನ ತಪ್ಪಿತಸ್ಥ ಭಾವ ಕಂಡು, ಥ್ಯಾಂಕ್ ಯು ಡ್ಯಾಡ್ ಎಂದು ಅವರಿಗೆ ಲಘುವಾದ ಅಪ್ಪುಗೆ ನೀಡುತ್ತಾನೆ. ಆಗ ಅವನನ್ನು ಗಟ್ಟಿಯಾಗಿ ಅಪ್ಪಿ, ನನ್ನ ಮಗನನ್ನು ನನಗೆ ವಾಪಸ್ ಕೊಡಿಸಿದ ದೇವತೆಯೇ ಋತ್ವಿ, ಅವಳನ್ನು ಚೆನ್ನಾಗಿ ನೋಡ್ಕೊಂಬಗ್ನೆ ಎನ್ನುತ್ತಾರೆ ವಾಮನ್. ಇದೆಲ್ಲ ಬೇಕಿತ್ತ ಅನಿಸುತ್ತೆ ಅಲ್ವಾ, ನನಗೇನೋ ಒಂಥರ ಆಗುತ್ತಪ್ಪ, ಎಲ್ಲ ಆದಮೇಲೆ ಫಸ್ಟ್ ನೈಟ್ ಅಂತೆ, ಹೀಗೆಲ್ಲ ಅಲಂಕಾರ ಅಂತೆ, ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಆದರೂ ಫ್ರಿಡ್ಜ್ನಲ್ಲಿಟ್ಟು ತಿನ್ನಬಹುದು, ಆದರೆ ಈ ಹೂವೆಲ್ಲ ವೇಸ್ಟ್ ಅಲ್ವಾ, ಸಾಲದಕ್ಕೆ ನಿಮ್ಮ ಅಜ್ಜಿ ಕೈಗೊಂದು ಚೀಟಿ ಕೊಟ್ಟು ನಿನ್ನ ಗಂಡನಿಗೆ ಕೊಡು ಅಂದರು, ಬಿಡಿಸಿ ನೋಡಿದರೆ ಟೈಮ್ ಬರೆದಿದೆ, ಯಾಕೆ ಅಂತ ಕೇಳಿದರೆ ಈ ಟೈಮ್ ಚಂದ ಇದೆಯಂತೆ, ಗುರೂಜಿ ಹತ್ತಿರ ಕೇಳಿದ್ದು ಅಂತಾರೆ. ನನಗೆ ನಗು ಬಂದು ಗೊತ್ತಾ, ತಗೋ ಹಾಲು ಎಂದು ತನ್ನತ್ತ ಹಾಲಿನ ಲೋಟ ಚಾಚಿದ ಹುಡುಗಿಗೆ ಅರ್ಧ ಕುಡಿಸಿ ತಾನು ಇನ್ನರ್ಧ ಕುಡಿದ ರುಷ್, ಲೂಸು, ನಿಂಗೆ ಹಳೆ ಕಾಲದವರ ಸಂಪ್ರದಾಯ ಬುದ್ಧಿ ಏನು ಗೊತ್ತಿಲ್ಲ, ಈ ರೀತಿ ಯಾಕೆ ಟೈಮ್ ನೋಡ್ತಾರೆ ಅಂದರೆ ಮುಂದೆ ಮಕ್ಕಳು ಮರಿ ಆಗಬೇಕು ಅಲ್ವಾ, ಅದಕ್ಕೆ
ನಮಗೂ ಮಗು ಬೇಕಲ್ಲ, ಅದು ಕೂಡ ನನ್ನ ಹಾಗೆ ಅಂಜದ ಗಂಡಿನ ಹಾಗೆ ಹುಟ್ಟಬೇಕು ಎನ್ನುತ್ತಾ ಅವಳನ್ನು ಅಪ್ಪಲು ಅವನ ಮಾತಿಂದ ಅವಳ ಮುಖ ಪೆಚ್ಚಾಗಿ ಹೋಗಿತ್ತು. ಆದರೂ ತನ್ನ ನೋವನ್ನು ಅವನಿಂದ ಮರೆಮಾಚಿದ ಹೆಣ್ಣು ರುಷ್ನ ಬಯಕೆಗಳಿಗೆ ಸ್ಪಂದಿಸಿ ಅವನಲ್ಲಿ ಒಂದಾಗುತ್ತಾಳೆ. ಬಹಳ ದಿನಗಳ ನಂತರ ತನ್ನ ಹೆಂಡತಿಯನ್ನು ಸೇರಿದ ರುಷ್ ಸಂತೃಪ್ತಿಯಿಂದ ಮಲಗಿದರೆ ಅವನು ಮಲಗಿದ್ದನ್ನು ಖಾತ್ರಿಪಡಿಸಿಕೊಂಡ ಋತ್ವಿ ತನ್ನ ಮನದ ಮಾತುಗಳಿಗೆ ಅಕ್ಷರ ರೂಪ ಕೊಟ್ಟು, ರುಷ್ನ ತಂದೆಯಾಗುವ ಅದಮ್ಯ ಬಯಕೆಯನ್ನು ಕಿತ್ತುಕೊಂಡ ಪಾಪಿ ನಾನೇ ಎಂದು ಡೈರಿಯಲ್ಲಿ ಬರೆದು ರುಷ್ನಲ್ಲಿ ಕ್ಷಮೆ ಕೇಳಿದರೆ, ಮಿಸ್ಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆದ್ದು ಕಿರೀಟ ಧರಿಸಿ ಮುಗ್ಧವಾಗಿ ನಗುತ್ತಿದ್ದ ಸ್ನಿಗ್ಧ ಸುಂದರಿ ಋತ್ವಿಯ ಫೋಟೋವನ್ನು ಸವರುತ್ತಾ, ಯಾವಾಗ ನೀನು ಮತ್ತೆ ಕಾಲೇಜಿನ ಕಡೆ ಮುಖ ಮಾಡ್ತೀಯ ಅಂತ ಕಾಯ್ತಾ ಇದ್ದೀನಿ ಋತ್ವಿ, 1 2 3 ಅಂತ ದಿನಗಳನ್ನು ಲೆಕ್ಕ ಹಾಕ್ತಾ ಇದ್ದೀನಿ ಎಂದು ತನ್ನ ದುರಾಲೋಚನೆಯನ್ನು ಕಾರ್ಯರೂಪಕ್ಕೆ ತರಲು ಹೊಂಚು ಹಾಕಿ ಕಾಯುತ್ತಿದ್ದಾನೆ ಇಲ್ಲೊಬ್ಬ. ಯಾರು ಅನ್ನೋದನ್ನು ಹಾಗೆ ಸುಮ್ಮನೆ ಗೆಸ್ ಮಾಡಿ, ಯಾಕಂದರೆ ಈಗಾಗಲೇ ಕಥೆಯಲ್ಲಿ ಬಂದಿರುವ ಪಾತ್ರವೇ ಅದು. ಈಗಾಗಲೇ ಹಾಲು ಜೇನಿನಂತೆ ಬೆರೆತಿರುವ ರುಷ್ ಮತ್ತು ಋತ್ವಿಯ ಬದುಕಿನಲ್ಲಿ ಅತ್ಯಂತ ಕೆಟ್ಟ ತಿರುವು ಕೊಡುವ ಪಾತ್ರವದು. ತಾನು ಮನಸಾರೆ ಪ್ರೀತಿಸುವ ರುಷ್ನ ಎಲ್ಲ ಬಯಕೆಗಳಿಗೆ ಸ್ಪಂದಿಸುವ ಋತ್ವಿ ಅವನಿಗೆ ಮಕ್ಕಳಾಗುವುದಿಲ್ಲ ಎನ್ನುವುದಕ್ಕೆ ತಾನೇ ಮೂಲ ಕಾರಣ ಎಂದು ಒಳಗೊಳಗೆ ಕೊರಗುವುದನ್ನು ಸಹ ಬಿಡಲಿಲ್ಲ. ಅವಳಿಗೆ ತಾನವನಿಗೆ ಕಿಡ್ನಿ ಕೊಟ್ಟದ್ದು ದೊಡ್ಡ ವಿಷಯವೇ ಅಲ್ಲ, ತನ್ನ ಪ್ರೀತಿಗೆ, ತನ್ನ ತಾಳಿಯ ಒಡೆಯನಿಗೆ, ತನ್ನ ಬಾಳ ನೌಕೆಯ ಸಹ ಪಯಣಿಗನಿಗೆ ಇಷ್ಟಾದರೂ ಮಾಡದೆ ಹೋದ್ರೇನಂತೆ ಎನ್ನುವ ಭಾವವಿತ್ತು ಅವಳಲ್ಲಿ. ಅದಕ್ಕಾಗಿಯೇ ಅವನ ಮನೆಯವರಿಗೂ ಸಹ ರುಷ್ಗೆ ಆ ರೀತಿಯ ಒಂದು ಸಮಸ್ಯೆ ಇದೆ ಎಂದು ಹೇಳೋದೇ ಬೇಡವೆಂದು ಮಾತು ತೆಗೆದುಕೊಳ್ಳುತ್ತಾಳೆ. ಮತ್ತೆ ಅವರಿಬ್ಬರ ಜೀವನ ಹಳೆಯ ಟ್ರ್ಯಾಕ್ಗೆ ಬಂದಿತ್ತು. ಋತ್ವಿಯ ಕಾಲೇಜಿಗೆ 1 ವಾರ ರಜೆ ಇದ್ದುದರಿಂದ ಅವಳನ್ನು ಸಹ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದ ರುಷ್ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಒಟ್ಟೊಟ್ಟಿಗೆ ಮಾಡುತ್ತಿದ್ದ. ಋತ್ವಿ ಅವನಿಗೆ ಬೈದರೂ ಜೋರು ಮಾಡಿದರೂ ಕೆಲ ನಿಮಿಷದ ನಂತರ ನಗು ನಗುತ್ತಾ ಅವನೊಂದಿಗೆ ಕೀಟಲೆ ಚೀಷ್ಟೆಗೆ ನಿಲ್ಲುತ್ತಿದ್ದಳು. ಸಾಲದಕ್ಕೆ 2 ಆಫೀಸಿನ ಸ್ಟಾಫ್ಗಳೊಂದಿಗೆ ಮೊದಲಿನ ಹಾಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿದ್ದಳು. ಅಂದು ಸಹ ಆಫೀಸಿಗೆ ಬಂದ ರುಷ್ ಮತ್ತು ಋತ್ವಿಯನ್ನು ಭೇಟಿ ಮಾಡಲು ಬಂದ ಋಷಿಕೇಶ್ ತನ್ನ ಮಗಳ ನಾಮಕರಣಕ್ಕೆ ಕರೆಯುತ್ತಾನೆ. ಇವರಿಬ್ಬರು ಬಾಯಿ ಮಾತಿಗೆ ಬರ್ತೀವಿ ಎಂದಾಗ ಋತ್ವಿ, ಬಾಯಿ ಮಾತಿಗೆ ಬರ್ತೀನಿ ಅಂದರೆ ಆಗಲ್ಲ, ನೀನು ಬರಲೇಬೇಕು. ಯಾಕಂದರೆ ಇವತ್ತು ನಮ್ಮ ಮಗು ನಮ್ಮ ಕೈಯಲ್ಲಿದೆ, ನನ್ನ ಹೆಂಡತಿ ನನ್ನೊಂದಿಗೆ ಇದ್ದಾಳೆ ಅಂದರೆ ಅದಕ್ಕೆ ನೀನೇ ಕಾರಣ. ಆವತ್ತು ರಾತ್ರಿ ನೀನಿಲ್ಲದೆ ಹೋಗಿದ್ರೆ, ನೀನು ರಕ್ತ ಕೊಡದೆ ಹೋಗಿದ್ರೆ ಇವತ್ತು ಅವರಿಬ್ಬರು ನನ್ನೊಂದಿಗೆ ಇರ್ತಾ ಇರಲಿಲ್ಲ. ಅದಕ್ಕೆ ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನೀನು ಬರಲೇಬೇಕು. ನನ್ನ ಹೆಂಡತಿ ಕೂಡ ನೀನು ಬರಲೇಬೇಕು ಅಂತಿದ್ದಾಳೆ, ನಿನಗೂ ಕರೆ ಮಾಡಿದ್ದಾಳೆ. ನಮ್ಮ ಮನೆಯವರೆಲ್ಲ ನಿನ್ನನ್ನು ನೋಡಬೇಕು, ನಿನಗೆ ಧನ್ಯವಾದ ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ. ದಯವಿಟ್ಟು ಬಾರುತ್ವಿ. ಒಂದು ವೇಳೆ ನೀನು ಬಾರದೆ ಹೋದರೆ ನಾವೇ ಮಗುವನ್ನು ಕರ್ಕೊಂಡು ನಿನ್ನ ಮನೆಗೆ ಬಂದು ನಿನ್ನ ಎದುರೇ ನಾಮಕರಣ ಮಾಡ್ತೀವಿ ಅಷ್ಟೇ. ಸರ್ ಪ್ಲೀಸ್ ನೀವಾದರೂ ಹೇಳಿ, ಇವಳು ಮಾಡಿರುವ ಉಪಕಾರಕ್ಕೆ ಇಷ್ಟಾದರೂ ಧನ್ಯವಾದ ಹೇಳುವ ಆಸೆ ಇರಲ್ವ ನಮಗೆ? ನೀವು ಬನ್ನಿ ಸರ್, ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮಗುವಿಗೆ ಬೇಕೇ ಬೇಕು ಸರ್, ಪ್ಲೀಸ್ ಬನ್ನಿ ಸರ್ ಎಂದು ಮನವಿಯ ಮೇಲೆ ಮನವಿ ಮಾಡುತ್ತಾನೆ ಋಷಿಕೇಶ್. ಅವನ ಮನವಿಗೆ ಮಣಿದು ರುಷ್ ಮತ್ತು ಋತ್ವಿ ಇಬ್ಬರು ಹೋಗುವ ತೀರ್ಮಾನ ಮಾಡಿ ನಾಳೆ ತಪ್ಪದೆ ಬರುವುದಾಗಿ ಮಾತು ಕೊಡುತ್ತಾರೆ. ಸಂಜೆ ಆಫೀಸಿಂದ ಹೋಗುವಾಗ ನಾಳೆ ನಾಮಕರಣಕ್ಕೆ ಮಗುವಿಗೆ ಏನಾದರೂ ಉಡುಗೊರೆ ಕೊಡಬೇಕು ಎಂದು ಚರ್ಚಿಸುವ ಋತ್ವಿ 3-4 ಚಂದದ ಡ್ರೆಸ್ ತೆಗೆದುಕೊಡೋಣ ಎನ್ನಲು, ಬೇಡ ಕಣೆ, ಡ್ರೆಸ್ ಇವತ್ತಿದ್ದು ನಾಳೆಗೆ ಹರಿದು ಹೋಗುತ್ತೆ. ನಾವು ಕೊಡುವ ಗಿಫ್ಟ್ ನೆನಪಿನಲ್ಲಿ ಉಳಿಬೇಕು. ಅದಲ್ಲದೆ ಹೆಣ್ಣು ಮಗು ಅಲ್ವಾ, ಅದಕ್ಕೆ ಮಗುವಿಗೆ ಚಿನ್ನದ ಕೈಬಳೆ ಮತ್ತು ಕಾಲ್ಗೆಜ್ಜೆ ಕೊಡೋಣ, ಜೊತೆಗೆ 1-2 ಜೊತೆ ಬಟ್ಟೆ ಕೂಡ ಕೊಡೋಣ ಎನ್ನುತ್ತಾನೆ ರುಷ್. ಅವನು ಹೇಳಿದ್ದೇ ಸರಿ ಎಂದ ಋತ್ವಿ ಮಗುವಿಗೆ ಪುಟ್ಟ ಪುಟ್ಟ ಕೈಬಳೆ ಮತ್ತು ಕಾಲ್ಗೆಜ್ಜೆಯನ್ನು ಆಯ್ಕೆ ಮಾಡುತ್ತಾಳೆ. ಎಲ್ಲವನ್ನು ಖರೀದಿಸಿ ಮನೆಗೆ ಬರುವಾಗ, ಇವಳೇ ಅಲ್ಲಿ ನೋಡು, ನನ್ನ ಫಸ್ಟ್ ಮನೆ, ಫಸ್ಟ್ ಹೆಂಡತಿ ಇಬ್ಬರು ಕಾಯ್ತಾ ಇದ್ದಾರೆ ಅನಿಸುತ್ತೆ. ನಾನು ಅವರಿಬ್ಬರನ್ನು ಬಹಳ ಮಿಸ್ ಮಾಡ್ತಾ ಇದ್ದೀನಿ ಕಣೆ ಎಂದು ರುಷ್ ಕೈ ತೋರಿದತ್ತ ನೋಡಿದವಳಿಗೆ ಕಂಡಿದ್ದು ಬಾರ್. ಅವಳು ಹುಬ್ಬು ಬೆಸೆದು ಅವನನ್ನೇ ನೋಡುತ್ತಾ, ಫಸ್ಟ್ ಮನೆ ಬಾರ್, ಬಟ್ ಫಸ್ಟ್ ಹೆಂಡತಿ ಯಾರು ಎನ್ನಲು, ಬಾಟ್ಲಿ ಕಣೆ, ವಿಸ್ಕಿ ಬಾಟ್ಲಿ. ಅವಳೇ ನನ್ನ ಫಸ್ಟ್ ವೈಫ್, ನೀನು ಸೆಕೆಂಡ್ ವೈಫ್. ನೀನು ನನ್ನ ಜೊತೆ ಜಗಳ ಆಡ್ಕೊಂಡು ಮಾತು ಬಿಟ್ಟರು ಅವಳು ಒಂದು ದಿನಕ್ಕೂ ನನ್ನೊಂದಿಗೆ ಮಾತು ಬಿಡಲ್ಲ ಗೊತ್ತಾ. ಅವಳು ನನ್ನೊಳಗೆ ಸೇರಿದ ಕೂಡಲೇ ಮನದೊಳಗಿನ ಮಾತುಗಳೆಲ್ಲ ಆಚೆಗೆ ಬಂದು ಮನಸ್ಸು ಹಗುರಾಗಿ ಬಿಡುತ್ತೆ. ಐ ಮಿಸ್ ಮೈ ವಿಸ್ಕಿ ಎಂದು ಕಳ್ಳನಂತೆ ನಗುತ್ತಾನೆ ರುಷ್. ಓಹೋ,
ಸರ್ ಅಷ್ಟೊಂದು ಮಿಸ್ ಮಾಡ್ತಾ ಇದ್ದೀರಾ ನಿಮ್ಮ ಫಸ್ಟ್ ವೈಫ್ನ? ಮತ್ತೆ ಹೋಗಿ ಮಾತಾಡಿಸಿ ಬನ್ನಿ, ನಾನಿಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಎಂದು ವ್ಯಂಗ್ಯವಾಗಿ ಹೇಳುವ ಋತ್ವಿ ಅವನು ನಿಜವಾಗಿಯೂ ಹೇಳ್ತಾ ಇದ್ದೀಯಾ ಎಂದು ಕಣ್ಣರಳಿಸಿದ ಕೂಡಲೇ ಅವನ ಮೂತಿಗೆ ತಿವಿದು, ಗುದ್ದಿದ್ರೆ ಮುಖ ಕಲಸಿದ ಗುಲಾಬ್ ಜಾಮೂನ್ ಆಗ್ಬಿಡ್ಬೇಕು ನಿಂಗೆ ಕುಡ್ಕ. ಇರುವುದೇ ಒಂದು ಕಿಡ್ನಿ, ಕುಡ್ದು ಅದನ್ನು ಕೂಡ ಡ್ಯಾಮೇಜ್ ಮಾಡ್ಕೋಬೇಕಾ ನೀನು ಎಂದು ಜೋರು ಮಾಡುತ್ತಾಳೆ. ಆಗ ರುಷ್, ಅದೇ ಮತ್ತೆ ಇಷ್ಟು ಸುಲಭವಾಗಿ ಕುಡಿಯಲು ಒಪ್ಪಿಗೆ ಕೊಟ್ಟು ಬಿಟ್ಲಾ ಈ ಬಾಟ್ಲಿ ಅಂದ್ಕೊಂಡೆ. ನಾನು ಕುಡಿದ್ರೆ ನಿನ್ನ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಎನ್ನುವ ಭಯ ಅಲ್ವಾ ನಿಂಗೆ ಎಂದು ತಮಾಷೆಯಾಗಿ ನುಡಿದ್ರು. ನೀನು ಬೇಕಾದರೆ ನಂದು ನಿಂದು ಅಂತ ಭೇದ ಮಾಡಬಹುದು ರುಷ್, ಆದರೆ ನನ್ನ ಪಾಲಿಗೆ ನಾವಿಬ್ಬರೂ ಒಂದೇನೆ. ನೀನು ಹೆಚ್ಚು ಕುಡಿದು ನಿಂಗೇನಾದರೂ ಅಪಾಯವಾದರೆ ನಿನ್ನನ್ನೇ ನಂಬಿರುವವರ ಗತಿ ಏನು ಹೇಳು? ಈಗ ನನ್ನೇ ಉದಾಹರಣೆ ತಗೋ. ನೀನು ನನ್ನ ಜೊತೆ ಇದ್ದೀಯಾ ಎಂದು ತಿಳಿದರೂ ನೀಲೇಶ್, ರೇಷ್ಮಾ ಎಲ್ಲ ನನಗೆ ತೊಂದರೆ ಕೊಡಲು ನೋಡಿದರು. ಹೇಗಾದರೂ ಮಾಡಿ ನನ್ನನ್ನು ಪಡೆಯಲು ನೋಡಿದರು. ಅಕಸ್ಮಾತ್ ನೀನು ನನ್ನೊಂದಿಗಿಲ್ಲ ಅಂತ ಗೊತ್ತಾದರೆ ನನ್ನ ಗತಿ ಏನಾಗಬಹುದು ಅಂತ ಯೋಚನೆ ಮಾಡು ಅಷ್ಟೇ. ನನ್ನ ಪಾಡು ನಾಯಿ ಪಾಡಿಗಿಂತ ಕಡೆಯಾಗಿ ಬಿಡುತ್ತೆ ಎಂದು ವೇದನೆಯಿಂದ ಹೇಳಿ ಮೌನ ವಹಿಸಿ ಬಿಡುತ್ತಾಳೆ ಋತ್ವಿ. ಅವಳ ಮೌನವನ್ನು ಕಂಡು ಕಸಿವಿಸಿಗೊಳ್ಳುವ ರುಷ್, ಲೇ ಇವಳೇ, ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ಯಾವಾಗ ನಿನ್ನ ಕಿಡ್ನಿನ ನನಗೆ ಹಾಕಿದ್ದಾರೆ ಅಂತ ತಿಳಿತೋ ಆಗಲೇ ಇನ್ಮೇಲೆ ಕುಡಿಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಅಷ್ಟೇ ಅಲ್ಲ, ಅವತ್ತು ಸ್ಟೇಷನ್ನಲ್ಲಿ ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನಗ್ಯಾರು ದಿಕ್ಕು ಅಂತ ನೀನು ಕೇಳಿದಾಗಲೇ ಇನ್ಮೇಲೆ ಯಾರ ಜೊತೆಯೂ ಕಿರಿಕ್ ಮಾಡಬಾರ್ದು, ಇರುವಷ್ಟು ದಿನ ನಿನ್ನೊಂದಿಗೆ ಸುಖವಾಗಿ ನೆಮ್ಮದಿಯಾಗಿರಬೇಕು ಅಂತ ತೀರ್ಮಾನ ಮಾಡಿದೆ ಕಣೆ. ಪ್ರಾಮಿಸ್ ಋತ್ವಿ, ಪ್ಲೀಸ್ ನೀನು ಹೀಗೆಲ್ಲ ಇರಬೇಡ. ಇನ್ಮೇಲೆ ನನಗೆ ಯಾವ ಅಪಾಯವೂ ಆಗಲ್ಲ ಎಂದು ಅವಳಿಗೆ ಸಮಾಧಾನ ಮಾಡುತ್ತಾನೆ ರುಷ್. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.